ದಿನಾಚರಣೆಯನ್ನು ಆಚರಿಸುತ್ತೇವೆ. 1948ರಂದು ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಘೋಷಣೆಯ ಅಂಗೀಕರಿಸಿದ ದಿನ ಇವತ್ತು. ಏನು ಈ ಘೋಷಣೆಯ ಉದ್ದೇಶ ಅಂತಂದ್ರೆ ಪ್ರತಿಯೊಬ್ಬರ ನಾಗರಿಕರಿಗೂ ಸ್ವಾತಂತ್ರ್ಯತೆ, ಸಮಾನತೆ ಹಾಗೂ ಶಿಕ್ಷಣ ಇವೆಲ್ಲವೂ 3 ಮುಖ್ಯ ಮೌಲ್ಯಗಳನ್ನು ಕೊಡಿಸುವ ಒಂದು ದಿನವಾಗಿದೆ. ರಾಷ್ಟ್ರವ್ಯಾಪ್ತಿ ವಿಸರ್ಜನೆ ಆಯಿತು. ಅದರಿಂದ ಡಿಸೆಂಬರ್ 10ಕ್ಕೆ ಮಾನವ ಹಕ್ಕು ದಿನಾಚರಣೆ ಅಂತ ಇಡೀ ರಾಷ್ಟ್ರವ್ಯಾಪ್ತಿ ಅದು ನಿಗದಿ ಆಗಿದೆ. ಅದರಿಂದ ಡಿಸೆಂಬರ್ 10ರಲ್ಲೇ ನಾವು ಮಾನವ ಹಕ್ಕು ದಿನಾಚರಣೆ ಮಾಡ್ತಾ ಇದ್ದೀವಿ. ನಾವು ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋಣ ಅಂತ ಮಾಡಿದ್ದು. ನಾಗಲಕ್ಷ್ಮಿ ಮೇಡಮ್ ಮಾನವ ಹಕ್ಕು ಆಯೋಗದ ಅಧ್ಯಕ್ಷರು ಒಂದು ಡೇಟ್ ಕೊಟ್ಟಿದ್ರು, ನಿಗದಿ ಕೊಟ್ಟಿದ್ರು. ಆ ಡೇಟು ಪೋಸ್ಟ್ಪೋನ್ ಆಯಿತು. ಅದರಿಂದ ನಾನು ವಿಜಯ್ ಸರ್ ಹತ್ರ ಅವ್ರ ರಿಕ್ವೆಸ್ಟ್ ಆಗಿ ಕೇಳಿದೆ, ಚಿಕ್ಕದಾಗ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತ. ಅವರು ಸಾಕಾರ ಮಾಡಿದ್ದಾರೆ. ಅವ್ರಿಗೆ ನಾವು ಯಾವಾಗಲೂ ನಮ್ಮ ಸಂಸ್ಥೆಯದು ಚಿರಣ ಆಗಿರ್ತೀವಿ. ಈ ನಮ್ಮ ಮಾನವ ಹಕ್ಕು ಹೋರಾಟ ಸಮಿತಿಯಿಂದ ಮೊನ್ನೆ ಒಂದು ಹೋರಾಟದ ಹಾದಿಗಳು ಒಂದು 12 ವರ್ಷದಿಂದಲೂ ಆದಿನ ಒಂದು ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾವು ಏನು ಕೊರೋನಾ ಟೈಮಲ್ಲಿ ಏನು ಲಾಕ್ಡೌನ್ ಸಂದರ್ಭದಲ್ಲಿ ನಿರಂತರವಾಗಿ 6 ತಿಂಗಳು ನಾವು ಏನು ನಿರ್ಗತಿಕರು ಏನಿತ್ತು